ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಮೈಸೂರಿನಲ್ಲಿ ಎದ್ದ ಪರವಿರೋಧ ಚರ್ಚೆ. ಮೊನ್ನೆ ಸಂಸದ ಯದುವೀರವರ ಸಮ್ಮುಖದಲ್ಲಿ ಕಾಳು ಹಾಕಬಾರದು ಎಂಬ ತೀರ್ಮಾನಕ್ಕೆ ಬಂದ ಕೆಲವು ಸಂಘಟನೆಯ ಮುಖಂಡರು. ಕಬೂತರ್ ದಾನ್ ಎಂಬ ಜೈನ ಸಂಘಟನೆಯಿಂದ ಪ್ರತಿದಿನ ಕಾಳು ಹಾಕುತ್ತಿದ್ದದ್ದು ವಾಡಿಕೆ. ಪಾರಿವಾಳಗಳಿಂದ ಪಾರಂಪರಿಕ ಕಟ್ಟಡಗಳಿಗೆ ತೊಂದರೆ ಹಿನ್ನೆಲೆ ಕಾಳು ನೀಡಲು ನಿರ್ಬಂಧ ಹೇರಲಾಗಿತ್ತು. ಕಾಳು ಹಾಕಬೇಡಿ ಎನ್ನುವ ಒಂದು ಗುಂಪು, ಹಾಕಬೇಕು ಎನ್ನುವ ಮತ್ತೊಂದು ಗುಂಪಿನ ನಡುವೆ ಮಾತಿನ ಚಕಮಕಿಯೇ ನಡೆದಿದೆ. ಅರಮನೆ ಬಳಿ ಪಾರಿವಾಳಗಳಿಗೆ ಕಾಳು ಹಾಕಲು ಬಂದವರನ್ನ ಪೊಲೀಸರು ತಡೆದಿದ್ದು, ಪಕ್ಷಿ ಪ್ರಿಯರ ಪರ ನಿಂತ ಇತಿಹಾಸ ತಜ್ಞ ನಂಜರಾಜೆ ಅರಸು. ಯಾರೋ ಹೇಳಿದ್ರು ಅಂತ ಆಹಾರ ಹಾಕದೆ ಬಿಡಕ್ಕಾಗುತ್ತಾ ಎಂದು ವಾದ. ದಿಢೀರ್ ರದ್ದು ಮಾಡಿದಾಗ ಪಕ್ಷಿಗಳು ಅಲ್ಲಿ ಹೋಗಬೇಕು ಎಂದು ವಾದ. ಸ್ಥಳದಲ್ಲಿ ಜಮಾಯಿಸಿದ್ದ ನೂರಾರು ಜನ. ಪರ ವಿರೋಧದ ನಡುವೆಯೂ ಕಾಳು ಹಾಕಿದ ಸಾರ್ವಜನಿಕರು. ಪಾರಿವಾಳ ಕಾಳು ವಿಚಾರ ಇನ್ನೆಲ್ಲಿ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು. ನಮ್ಮ ಮೈಸೂರಿನಲ್ಲಿ ಇತ್ತೀಚೆಗೆ ಈಗ ಒಂದು 2 ತಿಂಗಳಿಂದ ಏನು ನಡೀತಾ ಇದೆ ಅಂದರೆ, ಅರಮನೆ ಮುಂಭಾಗದಲ್ಲಿ ಇರೋಂಥ ಪಾರಿವಾಳಗಳಿಗೆ ಧಾನ್ಯಗಳನ್ನ ಹಾಕಬೇಡಿ ಅನ್ನೋ ಕೆಲವೊಂದು ವಿಚಾರಗಳನ್ನ ಮಾಧ್ಯಮದಲ್ಲಿ ನಾವು ನೋಡ್ತಾ ಬಂದ್ವಿ. ಸೊ ಮಾಧ್ಯಮದವ್ರು ನಾವು ಕೇಳುವಾಗ ಇದಕ್ಕೆ ಏನು ಉತ್ತರ ಕೊಡಬೇಕು ಅನ್ನೋದ ಗೊಂದಲದಲ್ಲಿ ಕಾದು ನೋಡೋಣ ಅಂತ ಸುಮ್ಮನಿದ್ವಿ. ಮೊನ್ನೆ ನೋಡಿದ್ರೆ ದಿಢೀರಂತ ಒಂದು ನಮ್ಮ ಕ್ಷೇತ್ರದ MLA ಇರ್ಬೋದು, MP ಇರ್ಬೋದು, ಮತ್ತು ಕೆಲವು ಸಂಘಟನೆಯವ್ರು ಸೇರಿಕೊಂಡು ಅಲ್ಲಿ ಕಾಳುಗಳನ್ನ ಹಾಕಬೇಡಿ, ಇದರಿಂದ ಪರಿಸರ ನಾಶ ಆಗ್ತಾ ಇದೆ, ಮತ್ತು ಹೆರಿಟೇಜ್ ಬಿಲ್ಡಿಂಗ್ಗಳೆಲ್ಲ ಬಿರುಕು ಬೀಳ್ತಾ ಇದೆ, ಇದರಿಂದ ಆರೋಗ್ಯಕ್ಕೆ ಹಾನಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಮಹಾನುಭಾವರು. 10 ವರ್ಷದಿಂದ ಏನು ಮಾಡ್ತಾಯಿದ್ರು? ನಾನು ಕೇಳೋ ಪ್ರಶ್ನೆ, ನಾನು ಹೇಳೋದಿಷ್ಟೇ, ಮನೇಲಿ ಯಾವುದೇ ಆಗಲಿ ನಾವು ಒಂದು ಪ್ರಾಣಿನ ಸಾಕಿದ್ರೆ ಅದನ್ನು ನೋಡ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕ್ತೀವಿ. ಅದೇ ರೀತಿ ಈಗ ಅಲ್ಲಿ ಕಾಳುಗಳು ಹಾಕ್ತಿರುವಾಗ ಅದನ್ನು ನೋಡ್ಕೊಳ್ಳೋ ಒಂದು ಮನೋಭಾವದಲ್ಲಿ, ಇಲ್ಲ ಯಾರೋ ಒಬ್ಬರು ಏನೋ ದಾನ ಇಲ್ಲ ಏನೋ ಒಂದು ಆಗ್ತಾಯಿತ್ತು. ಸೊ ಇದು ಮೊನ್ನೆ ಆಗಿರೋಂಥ ವಿಚಾರ ಅಲ್ಲ. ಈಗೊಂದು 8-10 ವರ್ಷದಿಂದ ಆಗ್ತಾ ಇರುವಾಗ ಯಾವುದೂ ಅನಾಹುತ ಆಗದೆ ಇರೋದು ಈಗ ಯಾಕಾಯಿತು? ಇಲ್ಲಿ ರಾಜಕಾರಣ ಬಳಸಬಾರ್ದು, ಪ್ರಕೃತಿನ ನೋಡಬೇಕು. ನಾನು ಪರಿಸರವಾದಿಯಾಗಿ ಹೇಳ್ತಿರೋದೇನೆಂದರೆ, ಇಲ್ಲಿ ಏನಾಗ್ತಿದೆ ಅಂದರೆ, ಇಲ್ಲಿ ಈ ಪಕ್ಷ ಕಂಡ್ರೆ ಅವ್ರಿಗಾಗಲ್ಲ, ಆ ಪಕ್ಷ ಕಂಡ್ರೆ ಇವ್ರಿಗಾಗಲ್ಲ ಅನ್ನೋ ಮಾಡ್ತಿದ್ದಾರೆ ಹೊರತು ಪರಿಸರದ ಅರಿವಿಟ್ಕೊಂಡು ಮಾಡಬೇಕು. ಇಲ್ಲಿ ಹೇಳ್ತಿದ್ದಾರೆ, ಹೌದು ಈ ಪಾರಿವಾಳದ ಸಿಟ್ರಿಕ್ ಆಸಿಡಿಂದ ಬಿಲ್ಡಿಂಗ್ ಬಿರುಕು ಬೀಳ್ತಿದೆ. ನಾನು ನನ್ನ ವಯಸ್ಸಿಗೆ ಬಂದಾಗಿಂದ ನಾನು ಅರಮನೆ ನೋಡ್ತಾ ಇದ್ದೀನಿ. ಅಲ್ಲಿಯೂ ಕೂಡ ಪಾರಿವಾಳಗಳು ಕೂತು ಬೆಳೆದು ಎಲ್ಲ ಬಂದಿದೆ ಮುಂದಕ್ಕೆ. ಸೊ ಯಾವಾಗಿಂದ ಬಿರುಕು ಬಿಡದೆ ಇರೋದು ಇವಾಗ ಬೀಳ್ತಿದ್ಯಾ? ಯಾಕೆ ಹಿಂಗಾಗ್ತಾಯಿದೆ? ಯಾಕೆ ಮೇಂಟೆನೆನ್ಸ್ ಮಾಡ್ತಾ ಇಲ್ವಾ? ಇನ್ನು ಹೆರಿಟೇಜ್ ಬಿಲ್ಡಿಂಗ್ ಬಗ್ಗೆ ಅಂತ ಹೇಳಿದ್ರೆ ಅದನ್ನು ಯಾಕೆ ಹೌದು, ಅವರು ಹೆರಿಟೇಜ್ ಬಿಲ್ಡಿಂಗ್ ಅವರು ಮೇಂಟೈನ್ ಮಾಡದೇ ಇರೋ ಕಾರಣಕ್ಕೆ ಬೀಳ್ತಾ ಇದೆ. ಅದನ್ನು ಅವರು ಸ್ವಚ್ಛತೆ ಬಗ್ಗೆ ನೋಡೋದು ಬಿಟ್ಟು ಪಾರಿವಾಳಕ್ಕೆ ಧಾನ್ಯಗಳು ಹಾಕಬೇಡಿ ಅಂತ ಮೊನ್ನೆ ಒಂದು ಸಂಘ ಸಂಸ್ಥೆಯವರು ಸೇರಿಕೊಂಡು ಅದನ್ನು ನಿಲ್ಲಿಸಿ, ಪಾಪ ನೆನ್ನೆ ದಿನ ಪಾರಿವಾಳಗಳು, ಈಗ ನಾವೆಲ್ಲರೂ ಹೋದಾಗ ಒಂದು ಕಾರ್ಯಕ್ರಮ ಅಂತ ಊಟಕ್ಕೆ ಇನ್ನೊಂದು ಹೋದಾಗ ಅಲ್ಲಿ ಊಟ ಸಿಗದೇ ಇರುವಾಗ ಹೇಗಾಗುತ್ತೆ? ನಾವೆಲ್ಲರೂ ಹೊರಗಡೆ ಹೋದಾಗ ಪಕ್ಷಿಗಳಿಗೆ ನಾವರು ಬಾಯಿ ಬಿಟ್ಟು ಕೇಳಿ ಏನಾದ್ರು ಆಹಾರ ಪಡಿಬೋದು. ಆದರೆ ಪಕ್ಷಿಗಳು ಪ್ರಾಣಿಗಳು ಏನು ಮಾಡುತ್ತೆ? ಈಗ ನಾವೊಂದು ಆಸೆ ತೋರಿಸ್ಬಿಟ್ಟು ಮೋಸ ಮಾಡ್ದಂಗಲ್ವಾ? ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಬೇರೆ ಎಲ್ಲರೂ ಸ್ಥಳದಲ್ಲಿ ಹಾಕೋದು. ಇಲ್ಲ ಇನ್ನೊಂದು, ಈಗ ನಾವು ಅಲ್ಲಿ ಜೈನ್ ಸಂಘದವ್ರು ನಾವು ವಿಚಾರಿಸಿದಾಗ ಒಂದು 75 kg ಏನೋ ಹಾಕ್ತಿದ್ದೀವಿ ಅಂತ ಹೇಳಿದ್ರು. ಅದನ್ನೇ ಸ್ವಲ್ಪ ದೂರದಲ್ಲಿ ಸ್ವಲ್ಪ ಹಾಕಿ ಕಮ್ಮಿ ಮಾಡ್ತಾ ಹೋಗ್ಬೋದಿತ್ತು. ಇಲ್ಲ ಇನ್ನೇನಾದ್ರು ಪರ್ಯಾಯ ವ್ಯವಸ್ಥೆ, ಇಲ್ಲ ಆ ಒಂದು ಬಿಲ್ಡಿಂಗ್ ಇದು ಸ್ಟ್ಯಾಚ್ಯೂಗೆ ಒಂದು ಮೆಸ್ ಹಾಕೋದು, ಏನೋ ಒಂದು ಮಾಡ್ಬೋದಿತ್ತು. ಯಾಕೆ ಈ ಥರ ಮಾಡಿದ್ದಾರೆ? ದಿಢೀರಂತ ನಿರ್ಧಾರ. ಎಲ್ಲ ಸಂಘ ಸಂಸ್ಥೆಯವರು ಅಂತಾರೆ, ಈಗ ನಾವು ಹೋರಾಟ ಮಾಡ್ತಿದ್ದೀವಿ, ನಮಗೊಬ್ಬರು ವಿಚಾರ ಮೂಡಿಸ್ತಾ ಇಲ್ಲ. ಇಲ್ಲೂ ಏಕೆಂದರೆ ಏಕಪಕ್ಷೀಯವಾಗಿ ಬೇಕು ಅನ್ನೋರನ್ನ ಕೂರಿಸ್ಕೊಂಡು ಮಾಡಿದ್ರ, ಇಲ್ಲ ಯಾವ ಥರ ಮಾಡಿದ್ದಾರೆ ಗೊತ್ತಿಲ್ಲ. ಹಾಗಾಗಿ ನಾವು ಇದನ್ನು ವಿರೋಧ ವ್ಯಕ್ತಪಡಿಸ್ತೀವಿ. ಏಕೆಂದರೆ ಏಕಾಏಕಿ ಯಾವುದೇ ಮನುಷ್ಯನಿಗೆ ಆಗಲಿ ಪ್ರಾಣಿಗೆ ಆಗಲಿ ತೊಂದರೆ ಕೊಡಕೂಡ್ದು. ಈ ರೀತಿ ಮಾಡಿರೋದ್ರಿಂದ ತಪ್ಪು ಅಂತೇಳಿ ಈ ದಿನ ಬೆಳಗ್ಗೆ ನಾವು ಕೆಲವು ಒಂದು ಸಾಮಾಜಿಕ ಕಳಕಳಿ ಉಳ್ಳೆ ಅಂಥವ್ರು ನಾವು ಹೋಗ್ಬಿಟ್ಟಿದ್ದಾನೆ. ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಮನ್ನು ತಡೆದ್ರು. ನೋಡಿ, ನಮಗೆ ಆದೇಶ ಕೊಡಿ, ಈ ಥರ ಯಾವುದು ಹಾಕಬಾರ್ದು ಅಂಥೇಳಿ, ಆಗ ನಾವು ನಿಲ್ಲಿಸ್ತೀವಿ. ಇಲ್ಲ ಈ ಥರ ನೀವು ಕಾನೂನು ಬಾಹಿರವಾಗಿ ನಮಗೆ ಮೌಖಿಕವಾಗಿ ಹೇಳಿದ್ರೆ ನಾವು ಮೌಖಿಕವಾಗಿ ಹೇಳ್ತೀವಿ, ಇದು ಬರೋವರೆಗೂ ನಾವು ಹಾಕ್ತೀವಿ ಅಂತೇಳಿ ನಾವು ಅದನ್ನು ಒಂದು ತೀರ್ಮಾನ ಆಗೋವರೆಗೂ ಅಲ್ಲಿ ಏನೋ ನಮ್ಮ ಕೈಲಾದಷ್ಟು ಹಾಕಬೇಕು ಅಂತ ತೀರ್ಮಾನ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಹೌದು, ಈಗ ನೋಡಿ ಅಲ್ಲಿ ಯಾವ ಥರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ.
ಈಗ ಅಲ್ಲಿ ಒಂದು ಸಂಘ ಸಂಸ್ಥೆಯವರು ಅಷ್ಟೇ BJP ಅವರಿದ್ದರು. ನಾನು ಪಕ್ಷ ಯಾವುದೇ, ನನಗೆ ಎಲ್ಲ ಪಕ್ಷನೂ ಬೇಕು, ಎಲ್ಲ ಪಕ್ಷನೂ ಬೇಡ. ತಪ್ಪು ಮಾಡಿದ್ರೆ ನಾವು ಎಲ್ಲ ಪಕ್ಷದ ಬಗ್ಗೆನೂ ಹೇಳ್ತೀವಿ. ಯಾಕೆ ಈ ಥರ ನಿರ್ಧಾರ ಮಾಡಿದ್ರು? ಇಲ್ಲ ಯಾವುದೋ ಸಂಘಟನೆಯವ್ರು ಕೂತು ಮಾಡಿದ್ರೆ ಚರ್ಚೆ ಮಾಡ್ಬೋದಿತ್ತಲ್ವ ಅಧಿಕಾರಿಗಳ ಜೊತೆ ಅಂತ ಹೇಳ್ಬೋದಿತ್ತು. ಏಕಾಏಕಿ ನಿರ್ಧಾರ ತೊಗೊಂಡಿದ್ದಾರೆ. ಈಗ ಹೋರಾಟಗಾರರು ಅಂದಮೇಲೆ ಈಗ ಎಲ್ಲರಿಗೂ ಗೊತ್ತು ನಾವು ಯಾರು, ಹೇಗೆ, ಹೆಂಗೆ ಅಂತ. ನಮಗೊಂದು ವಿಚಾರ ಗೊತ್ತೇ ಇಲ್ಲ. ಹೇಳ್ತಾರೆ ಪೇಪರಲ್ಲಿ ಕೊಟ್ಟಿದ್ರು ಅಂತ. ನಾವು ಪೇಪರ್ ನೋಡೋಕ್ಕೆ ಸಮಯ ಇತ್ತೋ ಇಲ್ವೋ ಗೊತ್ತಿಲ್ಲ ನಮಗೆ. ಇಲ್ಲ ಫೋನ್ ಮಾಡಿ ಕರಿಬೋದಿತ್ತು, ಬೇರೆ ವಿಚಾರಕ್ಕೆಲ್ಲ ಕರೀತಾರಲ್ಲ ಆ ಥರ. ಸೊ ಹಾಗಾಗಿ ನಾವು ಹೇಳೋದಿಷ್ಟೇ, ರಾಜಕೀಯನ ಬಳಕೆ ಮಾಡಬಾರ್ದು. ಒಂದು ಈಗ ಯದುವೀರ್ ಅವ್ರು ಹೇಳ್ತಾರೆ, ಅವರು ತಿಳಿದು ಹೇಳಿದ್ರೋ ಗೊತ್ತಿಲ್ಲ. ಯಾವುದೇ ಈಗ ಮಹಾರಾಜರು ಒಡೆತನ ಅಂತ ಹೇಳಿದ್ರೆ ಯಾರೇ ಬಂದ್ರೂ ಅವ್ರಿಗೆ ಅನ್ನದಾನ ಮಾಡ್ತಾಯಿದ್ರು ನಾವು ತಿಳಿದ ಮಟ್ಟಿಗೆ. ಈಗ ಪಕ್ಷಿಗಳಿಗೂ ಇಲ್ಲಿ ಯಾರು ಹಾಕ್ತಾಯಿದ್ರು. ನಮ್ಮ ಮೈಸೂರು ನಾಡು ಒಳ್ಳೆ ಹೆಸರುವಾಸಿಯಾಗಿರೋದು. ಇದನ್ನು ತಂದು ಇಷ್ಟು ದಿನ ಸಾಕಿ ಈಗ ಅದು ಊಟ ಇಲ್ಲ ಅಂದರೆ ಶಾಪ ತಟ್ಟುತ್ತೆ ಅದು ಅಲ್ಲದೆ. ಹೌದು, ನಾನು ಅದನ್ನೇ ಹೇಳ್ತಾ ಇರೋದು. ನಮ್ಮ ಅಮ್ಮ ಕೂಡ ಅರ್ಜಿ ಹಾಕಿದ್ರು ಅಂತ. ಇಷ್ಟು ದಿನ ಏನು ಮಾಡ್ತಾಯಿದ್ರು? ಈಗ ನಾವು 18 ವರ್ಷದಿಂದ ಪ್ರತಿಯೊಂದಕ್ಕೂ ಹೋರಾಟ ನಾವು ಯಾವುದೋ ಹೊಸ್ದಾಗಿ ಬಂದುಬಿಟ್ರೆ ನೆನ್ನೆ ಮೊನ್ನೆ ಬಂದವರು ಅಂತ ಹೇಳ್ಬೋದು. ಇಷ್ಟು ವರ್ಷದಿಂದ ನನ್ನ ಪ್ರಶ್ನೆ ಅಷ್ಟೇ, ಇಷ್ಟು ವರ್ಷದಿಂದ ಏನು ಮಾಡ್ತಾಯಿದ್ರು? ಅದಕ್ಕೇನು ತೊಂದರೆ ಆಗಿರಲಿಲ್ವ? ಯಾಕೆ ಎಲ್ಲ ಪ್ರತಿಯೊಂದಕ್ಕೂ ಅವಾಗವಾಗಲೇ ಕಂಡುಹಿಡಿಬೇಕು? ಬೇರೆ ಏನಾದ್ರು ತಪ್ಪು ಮಾಡಿದ್ರೆ, ಒಬ್ಬ ಸಣ್ಣ ಪ್ರಮಾಣದ ವ್ಯಕ್ತಿ, ಫುಟ್ಪಾತ್ ವ್ಯಕ್ತಿ, ಒಬ್ಬ ಭಿಕ್ಷುಕ ಏನಾದ್ರು ತಪ್ಪು ಮಾಡಿದ್ರೆ ಕೂಡಲೇ ಶಿಕ್ಷೆ ಮಾಡ್ತೀರಾ? ಇದಕ್ಕೆಲ್ಲ ಯಾಕೆ ಮಾಡಲ್ಲ? ಇದಕ್ಕೆ ಯಾಕೆ ರಾಜಕಾರಣ ಬಳಸ್ತಾ ಇದ್ದೀರಾ ಅಂತ ನನ್ನ ಇದು. ಪರ್ಯಾಯ ವ್ಯವಸ್ಥೆ ಮಾಡಬೇಕು. ನಾನು ಬೇಡ ಅಂತ ಹೇಳ್ತಿಲ್ಲ, ಹಾಕಿ ಅಂತಲೂ ಹೇಳಲ್ಲ. ಈ ಭಿಕ್ಷಾಟನೆ ಮಾಡ್ತಾರಲ್ಲ, ಈ ಭಿಕ್ಷುಕರಿಗೂ ಕೆಲವು ಸಂಸ್ಥೆಯವರು ಕೂತಿರೋ ಕಡೆ ಊಟ ಕೊಡ್ತಾರಲ್ಲ, ಅದು ತಪ್ಪು ಅಂತ ಹೇಳ್ತೀನಿ. ಇವತ್ತೆಲ್ಲ ಕೊಟ್ಟು ನಾಳೆ ಕೊಡಲಿಲ್ಲ ಅಂದರೆ ಅವ್ನು ಎಲ್ಲಿ ಹೋಗ್ತಾನೆ? ಪ್ರತಿಯೊಬ್ಬರು ದುಡ್ಡು ತಿನ್ನಬೇಕು ಅನ್ನೋದು ಒಂದಿದೆ. ಪಕ್ಷಿಗಳಿಗೂ ಕೂಡ ಹೇಳ್ತಾರೆ, ಅದು ಅಲ್ಲೇ ಹೋಗಿ ಆಹಾರನ ಅರಿಸಿ ತಿನ್ನಬೇಕು, ನೀವು ಹಾಕಿ ತಪ್ಪು. ಇಷ್ಟು ದಿನ ಯಾಕೆ ಹಾಕಾಕ್ಬಿಟ್ರಿ? ನನ್ನ ಪ್ರಶ್ನೆ ಅದೇನೆ. ಮಾಡಿದ್ರೆ ಫೌಂಡೇಶನ್ ಅಂತದಲ್ಲೇ ಮಾಡಬೇಕು. ಇಲ್ಲ ಅಂದರೆ ಅದಕ್ಕೆ ಮಾಡಿದ್ಮೇಲೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಸುಮ್ಮನೆ ಏಕಾಏಕಿ ಈ ಥರ ಮಾಡಿರೋದ್ರಿಂದ ಪಕ್ಷಿಗಳದ್ದು ಪಾಪ ಅದಕ್ಕೆ ಒಂದು ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಇದನ್ನು ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮನ್ನು ಕರೆಸಿ ಚರ್ಚೆ ಮಾಡಿ, ಇಬ್ಬರೂ ಕರೆಸಲಿ, ಚರ್ಚೆ ಮಾಡಿ ಏನಾದ್ರು ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.